ಹಾಸನದಲ್ಲಿ ಬೃಹತ್ ಬ್ಯಾಂಕ್ ವಂಚನೆ, ಲೋನ್ ಆಸೆ ತೋರಿಸಿ 5 ಕೋಟಿ ರೂಪಾಯಿ ಗುಳುಂ ಮಾಡಿದ ಲೇಡಿ ಮ್ಯಾನೇಜರ್. ಹೌದು, ಹಾಸನ ಜಿಲ್ಲೆಯ ಜನರನ್ನು ನಂಬಿಸಿ ಅಲ್ಪ ಅವಧಿಯಲ್ಲಿಯೇ ಕೋಟ್ಯಾಂತರ ರೂಪಾಯಿ ಹಣದೊಂದಿಗೆ ಖಾಸಗಿ ಬ್ಯಾಂಕ್ ಮ್ಯಾನೇಜರ್ ಒಬ್ಬರು ಎಸ್ಕೇಪ್ ಆಗಿರುವ ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದೆ. ಹಾಸನ ನಗರದ ತಣ್ಣೀರು ಹಳ್ಳದಲ್ಲಿರುವ ಖಾಸಗಿ ಬ್ಯಾಂಕ್ನ ಮ್ಯಾನೇಜರ್ ಪೂಜಾ ಎಂಬುವರು ಸುಮಾರು 200ಕ್ಕೂ ಹೆಚ್ಚು ಗ್ರಾಹಕರಿಗೆ ಬರೋಬ್ಬರಿ 5 ಕೋಟಿ ರೂಪಾಯಿ ವಂಚಿಸಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ. ಸಂತ್ರಸ್ತರು ನೀಡಿರುವ ಮಾಹಿತಿಯಂತೆ ಮ್ಯಾನೇಜರ್ ಪೂಜಾ ಗ್ರಾಹಕರಿಗೆ ಭರ್ಜರಿ ಆಮಿಷ ಒಡ್ಡುತ್ತಿದ್ದರು. ನಿಮ್ಮ ಹೆಸರಿನಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಇಟ್ಟರೆ ನಿಮಗೆ ಕೋಟಿಗಟ್ಟಲೆ ಸಾಲ ಕೊಡಿಸುತ್ತೇನೆ ಎಂದು ನಂಬಿಸುತ್ತಿದ್ದರು. ಈ ಮಾತನ್ನು ನಂಬಿದ ಅಮಾಯಕ ಜನರು ಸಾಲದ ಆಸೆಗೆ ಬಿದ್ದು ತಮ್ಮಲ್ಲಿದ್ದ ಹಣ ಹಾಗೂ ಸಾಲ ಸೋಲ ಮಾಡಿ ತಂದ ಲಕ್ಷಾಂತರ ರೂಪಾಯಿಗಳನ್ನು ಪೂಜಾ ಕೈಗಿಟ್ಟಿದ್ದಾರೆ. ಕೆಲವರಿಂದ ನಗದನ್ನು ಪಡೆದಿದ್ದರೆ ಇನ್ನು ಕೆಲವರಿಂದ ನೇರವಾಗಿ ತಮ್ಮ ವೈಯಕ್ತಿಕ ಖಾತೆಗೆ ಹಣ ವರ್ಗಾವಣೆ ಮಾಡಿಸಿಕೊಂಡಿದ್ದಾರೆ. ಸುಮಾರು 200ಕ್ಕೂ ಹೆಚ್ಚು ಜನರು ಈ ಜಾಲಕ್ಕೆ ಸಿಲುಕಿ ಹಣ ಕಳೆದುಕೊಂಡಿದ್ದಾರೆ. ಕಳೆದ 3 ದಿನಗಳಿಂದ ಬ್ಯಾಂಕ್ ಮ್ಯಾನೇಜರ್ ಪೂಜಾ ಕಚೇರಿಗೆ ಬಾರದೆ ತಲೆಮರೆಸಿಕೊಂಡಿದ್ದಾರೆ. ಇದರಿಂದ ಆತಂಕಗೊಂಡ ಗ್ರಾಹಕರು ಇಂದು ತಣ್ಣೀರು ಹಳ್ಳದ ಬ್ಯಾಂಕ್ ಮುಂದೆ ಜಮಾಯಿಸಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಆ್ಯಕ್ಚುಲಿ ಏನು ಗೊತ್ತಾ ಸರ್, ಸೂರ್ಯೋದಯ ಬ್ಯಾಂಕು ಹೊರಗಲಿದೆ. ಅದು ಮ್ಯಾನೇಜರ್ ಬಂದ್ಬಿಟ್ಟು ಪೂಜಾ HS ಅಂತ ಹೇಳ್ಬಿಟ್ಟು ಅವರು ಏನು ಮಾಡಿದರು, ನಾವು ಅಂದರೆ ಹಿಂಗೆ ಬ್ಯಾಂಕಲ್ಲಿ ಹೋಗಿದ್ದಾಗ ನಾವೇನೋ ಅಕೌಂಟ್ ಓಪನ್ ಮಾಡೋದಕ್ಕೆ ಆ ಥರ ಏನೋ ಹೋಗಿದ್ವಿ, ಅಂದರೆ ಫ್ರೆಂಡ್ ಜೊತೆ ಎಲ್ಲ ಹೋಗಿದ್ವಿ. ಅವ್ರೇನಂತ ಅಂದರು, ನಿಮಗೆ ಫಿಕ್ಸೆಡ್ ಅಮೌಂಟ್ ಅಂತ ಸ್ಕೀಮ್ ಇದೆ ಅಂತ ತುಂಬ ಸ್ಕೀಮ್ಗಳು ಹೇಳಿದ್ರು. ಅವಾಗ ಹೇಳಿದಾಗ ಏನಾಯಿತು, ನಮಗೆ ಅವರು ಹೇಳಿದ್ರಲ್ಲಿ ಒಂದು ಇಷ್ಟ ಆಯಿತು, ಫಿಕ್ಸೆಡ್ ಅಮೌಂಟ್ ಹಾಕಿದ್ರೆ ನಮಗೆ ಕೆಲವೊಂದು ಬೆನಿಫಿಟ್ ಹೇಳಿದ್ರು, ಅದು ಇಷ್ಟ ಆಯಿತು. ಓಕೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ಫಿಕ್ಸೆಡ್ ಅಮೌಂಟಿಗೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಪ್ಲ್ಯಾನ್ ಓಕೆ ಆಯಿತು, ಪ್ಲ್ಯಾನ್ ಹೇಳಿದ್ವಿ. ಅವ್ರೇನಾದರೂ 3 ಡೇಸ್ ಆದಮೇಲೆ ಅಮೌಂಟ್ ಕೊಡಬೇಕಾಗತ್ತೆ ಸರ್, 5 ಲ್ಯಾಕ್ ರುಪೀಸು. 5 ಲ್ಯಾಕ್ ರುಪೀಸ್ ಕೊಡಬೇಕಾಗತ್ತೆ. ಅದು ಕೊಟ್ಟಾದ ನಂತರ ನಿಮಗೆ ನಾವು ಅಕೌಂಟ್ ಓಪನ್ ಮಾಡ್ತೀವಿ, ಫಿಕ್ಸೆಡ್ ಅಕೌಂಟ್ ಓಪನ್ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟ್ ಬೆನಿಫಿಟ್ ಹೇಳಿದ್ರು. ನೆಕ್ಸ್ಟ್ ಬೆನಿಫಿಟ್ ಏನಂದರೆ, ಆ ಫಿಕ್ಸೆಡ್ ಅಮೌಂಟ್ ಇಟ್ಕೊಂಡು ನಮಗೆ ಕ್ರೆಡಿಟ್ ಕಾರ್ಡ್ ಕೊಡ್ತೀನಿ ಅಂತ ಹೇಳಿದ್ರು. ಅದು ಓಕೆ ಆಗಿತ್ತು. ಅದಾದಮೇಲೆ ನಮಗೆ MSME ಅಂತ ಒಂದು ಲೋನ್ ಬರುತ್ತಂತೆ, ಕುರಿ ಸಾಗಾಣಿಕೆ ಇದ್ರದ್ದು ಆ ಥರದ್ದೆಲ್ಲ ಒಂದು ಲೋನ್ ಬರುತ್ತೆ ಸರ್. ಆ ಲೋನು ಕೂಡ ಇದನ್ನು ಫಿಕ್ಸೆಡ್ ಅಮೌಂಟ್ ಇಟ್ಟರೆ ಆ ಲೋನ್ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಹೇಳಿದ್ರು. ಹಂಗಾಗಿ ಓಕೆ ಅಂತ ಹೇಳ್ಬಿಟ್ಟು ನಮಗೆ ಅಂದರೆ ಬೆನಿಫಿಟ್ ಇಷ್ಟ ಆಯ್ತಲ್ಲ ಅಂತ ಹೇಳ್ಬಿಟ್ಟು ನಾವು 5 ಲ್ಯಾಕ್ ರುಪೀಸನ್ನು ನಾವು ಅವರಿಗೆ ಡೆಪಾಸಿಟಿಗೆ ಅಂತ ಹೋದ್ವಿ. ಆ ಥರ ನನ್ನ ಕಡೆಯಿಂದ 3 ಜನ ಇದ್ದಾರೆ ಸರ್. ಅಂದರೆ ನಾನು ಕರ್ಕೊಂಡೋಗಿರೋದು 3 ಜನ ಇದ್ದೀವಿ. ನನಗೆ ಗೊತ್ತಿಲ್ಲನೇ ಆಲ್ಮೋಸ್ಟ್ 49ರಿಂದ 50 ಜನ ಇದ್ದಾರೆ. ಎಲ್ಲರೂ 5 ಲಕ್ಷದ ಮೇಲೇ ಕೊಟ್ಟಿದ್ದಾರೆ. ಕೆಲವರು ಮಾತ್ರ 1 ಲಕ್ಷ ಕೊಟ್ಟಿದ್ದಾರಂತೆ, ಬಟ್ ಅದು ಗೊತ್ತಿಲ್ಲ. ಇದು ಯಾವಾಗ ನಮಗೆ ಬೆಳಕು ಬಂದಿತ್ತು, ಅವ್ರಿಗೆ ಪೂಜಾ HS ಅನ್ನೋರಿಗೆ, ಬ್ಯಾಂಕ್ ಮ್ಯಾನೇಜರ್ಗೆ, ಅವ್ರಿಗೆ ಬ್ರಾಂಚ್ ಮ್ಯಾನೇಜರ್ ಅವ್ರಿಗೇನೆ 5 ಲಕ್ಷ ದುಡ್ಡು ಕೊಟ್ಟಿರೋದು. ಇದು ಹೆಂಗೆ ಅಂದರೆ ಅಕೌಂಟ್ ಥ್ರೂ ನಾವು ಕೊಟ್ಬಿಟ್ಟು, ಆಮೇಲೆ ಅಕೌಂಟಲ್ಲಿ ಅದರಲ್ಲಿ ದುಡ್ಡು ತಗೊಳಕ್ಕಾಗಲ್ಲ, ಅದು ನಾನು ಇಮಿಡಿಯೇಟಾಗಿ ಹೋಗಿ ಬ್ಯಾಂಕಿಗೆ ಕಟ್ಟಬೇಕು, ಹಂಗೆ ಹೆಂಗೆ ಅಂತ ಹೇಳ್ಬಿಟ್ಟು ಅಕೌಂಟಿಗೆ ಹಾಕ್ತಿರೋದು ನಾನು 1 ಲಕ್ಷ ಹಾಕ್ತೆ, ಮಿಕ್ಕಿದ ದುಡ್ಡನ್ನ ನಾನು ಕ್ಯಾಶಲ್ಲಿ ಕೊಟ್ಟೆ. ಇದು FD ಅಕೌಂಟ್ ಓಪನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇದು ಇಷ್ಟು ನಡೆದಿದೆ. ಅದಾದಮೇಲೆ ಏನಾಯಿತು, ನಾವು ಮೇಡಮ್ ನೀವು ಅಕೌಂಟ್ FD ಅಕೌಂಟ್ ಓಪನ್ ಮಾಡಿರೋದು ನಮಗೆ ಸ್ಟೇಟ್ಮೆಂಟು ಅಥವಾ ನಮ್ಗೆ ಏನಾರು ಕೊಡಿ ಅಂತ ಹೇಳಿದಾಗ ಅವರು ಏನು ಕೊಡಲಿಲ್ಲ. ಇವತ್ತು ಬನ್ನಿ, ನಾಳೆ ಬನ್ನಿ ಅಂತ ಹೇಳ್ಬಿಟ್ಟು ಆಟಾಡ್ಸ್ಕೊಂಬಂದರು. ನಾವೇನಾಯಿತು, ಜನವರಿ 14ನೇ ತಾರೀಕು ಬಂದ್ಬಿಟ್ಟು ಅವ್ರಿಗೆ ಹೋಗಿ ಅಂದರೆ ಸ್ವಲ್ಪ ಸೀರಿಯಸ್ ಆಗಿ ಕೇಳೋಣ, ಇವ್ರು ಏನೋ ಫ್ರಾಡ್ ಥರ ಕಾಣಿಸ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ನಾವು ಹೋಗಿ ಅವ್ರಿಗೆ ಕೇಳಿದ್ವಿ. ಆಮೇಲೆ ಕೇಳಿದಾಗ ಅವರು, ಇಲ್ಲ ಸರ್, ನನ್ನ ಮೇಲೆ ಯಾರೋ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನನಗೆ ನನ್ನ ಟಾರ್ಚರ್ ತಡ್ಕೊಳಕ್ಕಾಗ್ತಾಯಿಲ್ಲ, ಹಂಗೆ ಹೆಂಗೆ ಅಂತ ಹೇಳ್ಬಿಟ್ಟು ಏನು ಮಾಡಿದ್ದಾರೆ, ನಮ್ಮ ಮೇಲೆ ಉಲ್ಟಾ ಕೇಸ್ ಕೊಟ್ಟಿದ್ದಾರೆ ಪಿಂಚಮಲ ಪೊಲೀಸ್ ಸ್ಟೇಷನಲ್ಲಿ. ಅವತ್ತು ಬಂದು ನಾವು ಇಲ್ಲಿ ಮಾತಾಡಿದಾಗ ಇವರೆಲ್ಲ ಕೇಸೆಲ್ಲ ತಗೊಂಡಾದ್ಮೇಲೆ 20ನೇ ತಾರೀಕು ಅಂದರೆ ಕೇಸ್ ಅಂದರೆ ಬರ್ಸ್ಕೊಂಡ್ರು, ನಮ್ಮ ಹತ್ರ ಏನೇನಿದೆ ಅಂತ ಹೇಳ್ಬಿಟ್ಟು ಬರ್ಸ್ಕೊಂಡ್ರು. ಅದಾದಮೇಲೆ 20ನೇ ತಾರೀಕು ನಿಮಗೆ ಸೆಟಲ್ಮೆಂಟ್ ಮಾಡ್ತೀಯಾರೆ ಅಂತ ಹೇಳ್ಬಿಟ್ಟು ಅವರು ಬರ್ಕೊಟ್ಟಿದ್ರು. ನಮಗೆ 20ನೇ ತಾರೀಕು ಸೆಟಲ್ಮೆಂಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಂದ ಹೋದ್ವಿ. ನಾವೆಲ್ಲ ಹೋಗಾದ್ಮೇಲೂ ತುಂಬ ಜನ ಹತ್ರ ದುಡ್ಡು ತಗೊಂಡಿದ್ದಾರಂತೆ. ಅದು ಇವತ್ತು ಗೊತ್ತಾಗಿರೋದು. ಅದು ಏನೂ ಆಗಿಲ್ಲ ಸರ್, ಬರೀ ನಾರ್ಮಲ್ ಜಸ್ಟ್ ಕಂಪ್ಲೇಂಟ್ ಥರ ಕೊಟ್ಟಿರೋದು. ಯಾಕೆಂದರೆ ಒಬ್ಬರು ಹೆಣ್ಮಗಳು ಹಂಗೆ ಹೆಂಗೆ ಅಂತ ಏನೇನೋ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಹಂಗಾಗಿ ನಾವು ಅದನ್ನು ಇದು ಮಾಡಿದ್ವಿ. ಇವತ್ತು FIR ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಸರ್. ರವಿಕುಮಾರ್ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ 6 ಕೋಟಿ ಹತ್ರ ಅಂತ ಹೇಳ್ತಿದ್ದಾರೆ ಜನಗಳೆಲ್ಲ ಸೇರ್ಕೊಂಡು. ಎಲ್ಲರೂ 5 ಲಕ್ಷ ಅಂತ ಸುಮಾರು ಒಬ್ಬೊಬ್ಬರು ಜಾಸ್ತಿನೂ ಕೊಟ್ಟಿದ್ದಾರಂತೆ. 12 ಲಕ್ಷ 13 ಲಕ್ಷ ಆ ಥರ ಎಲ್ಲ ಕೊಟ್ಟಿದ್ದಾರಂತೆ. 21 ಲಕ್ಷ ಅಂತೆಲ್ಲ ಕೊಟ್ಟಿದ್ದಾರಂತೆ. ನನ್ನ ಹೆಸರು ರವಿಕುಮಾರ್ ಅಂತ.